ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ. ನೋಡ್ರಿ ಬೆಳಗ್ಗೆ ಟೈಮ್ ಬಂದು ಎಷ್ಟು 10:00 ಆಗೈತಿ. ಯಾವಾಗಲೇ ಎದ್ದು ನೋಡ್ರಿ 8:00 9ಕ್ಕೆ ಇದ್ದೀನಿ. ಮತ್ತು ಡೈಲಿ ನೋಡ್ರಿ ಶ್ರಾವಣ ಜಲ್ದಿ ದೇವ್ರಿಗೆ ಹೋಗಿ ಲೇಟಾಗಿ ಮಲ್ಕೊಳ್ಳೋದು, ಎಲ್ಲರೂ ಕೂಡಿ ಮತ್ತು ಜಲ್ದಿ ಹೇಳೋದು. ಹೀಗಾಗಿ ನಿದ್ದಿನ ಆಗಿದ್ದಿಲ್ಲ. ಅದಕ್ಕೆ ಇವತ್ತು ಹೋಗಲಿ ನೋಡ್ರಿ ದೇವರಿಗೆ. ಇವತ್ತೊಂದು ನಾನು ಲೀವ್, ಇವತ್ತು ನಾಳೆ ಲೀವ್ ಮಾಡ್ಬೇಕು. ಲೀವ್ ಅಂದ್ರೆ ಲೀವ್ ಕೊಟ್ಟಿಲ್ಲ, ಡ್ಯೂಟಿ ಎಕ್ಸ್ಚೇಂಜ್ ಮಾಡಿ ನೋಡ್ರಿ. ಒಬ್ರಿಗೆ ಅಡ್ಜಸ್ಟ್ ಮಾಡೀನಿ. ಯಾಕಂದ್ರೆ ನಾಳೆ ಲಾಸ್ಟ್ ಶುಕ್ರವಾರ ಮಾಡ್ತಾರೆ ನೋಡ್ರಿ. ನಮ್ಮ ಕಡೆ 5ನೇ ಶುಕ್ರವಾರ ಅಮಾವಾಸ್ಯೆ ಬಂದದ. ಜಲ್ದಿ ಅಮಾವಾಸ್ಯೆ ಕೂಡ್ತು ಶ್ರಾವಣ ಹೋಗೋದ ಅಂತೇಳಿ 4ನೇ ಶುಕ್ರವಾರ ಪೂಜೆ ಮಾಡ್ಬೇಕಂತ ಬಿಡಾರ. ಮಮ್ಮಿ ಅದು ಮಾಡಿ ಹೋಗಿ ಹೆಂಗೂ ಬಂದಿ ಅಂತೇಳಿ ನಮ್ಮ ಆಶಾರ ಇರಂಗಿಲ್ಲ ನೋಡ್ರಿ. ಮಮ್ಮಿ ಒಬ್ಬರೇ ಹಾಕಾರ. ಸ್ವಲ್ಪ ನಾ ಇರುವಂತೆ ಭಾಳ ಫೋರ್ಸ್ ಮಾಡೋಣ. ಡ್ಯೂಟಿ ಅಡ್ಜಸ್ಟ್ ಮಾಡಿ ಇವತ್ತು ಮನೆ ಇರ್ಬೇಕಂತ ಮಾಡೀನಿ. ಹಾಗೆ ಸ್ವಲ್ಪ ಆರಾಮು ತಪ್ಪೈತೆ ನೋಡ್ರಿ. ಹಂಗೆ ಓಡಾಡ್ಬಿಟ್ಟು ಅದಕ್ಕೆ ಬರೀ ಇವತ್ತಿಂದ್ರೆ ಹೆಂಗೆಲ್ಲ ಹೋಗುತ್ತೆ ಎಲ್ಲ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೊತ. ಹಾಗೆ ನೋಡ್ರಿ ನಮ್ಮ ಶ್ರೇಷ್ಠ ಪುಟ್ಟಿಗೆ ಇಂಜೆಕ್ಷನ್ ಮಾಡಾಕೊಂತಾರ. ಆಕಿ ನಾವು ನಾಷ್ಟ ಮಾಡಿಬಿಟ್ಟು ಇಂಜೆಕ್ಷನ್ ಮಾಡ್ಸ್ಕೊಂಬರಕ್ಕೆ ಹೋಗ್ತೀವಿ. ಮೊನ್ನೆ ಲಾಸ್ಟ್ ಟೈಮ್ನು 3 ಚುಚ್ಕೊಂಬಳೋಗ ಹತ್ಲು. ಈಗೇನು ಮಾಡ್ತಾ ಹೋದ್ರೆ ಇಂಜೆಕ್ಷನ್ ಮಾಡಾಗ ಬರೀ ನಾಷ್ಟ ಮಾಡೋ. ಮತ್ತು ನಮ್ಮ ತಂಗಿ ಅವಲಕ್ಕಿ ಸುಸ್ಲ ಮಾಡಿ ನನ್ನ ಬೆಸ್ಟ್ ಫ್ರೆಂಡ್ ಬಂದಿಲ್ಲ ನೋಡ್ರಿ ಈರಮ್ಮ. ನಾ ಹೇಳ್ತನಲ್ಲ ಯಾವಾಗಲೂ ನನ್ನ ಬೆಸ್ಟಿ ಅಂತೇಳಿ. ಆಕಿನೂ ಅವ್ರ ಪಾಪನ ಇದೊಂದು ಮಗನ ಸ್ಕೂಲ್ ಬಿಡಾಕೆ ಹೊಂಟಿದ್ಲು. ಹಾಗೆ ಆಕಿಂದು ಒಂದು ಕ್ಲಿಪ್ ತೊಗೊಂಡೆ ನೋಡ್ರಿ. ನೋಡಿ ಅವಲಕ್ಕಿ ತಿನ್ನು ಬರ್ರಿ. ಈಗ ನಮ್ಮ ತಂಗಿದೆಲ್ಲ ನಾಷ್ಟ ಮಾಡಿ ಕೂತಾರ. ನಾನು ನಾಷ್ಟ ಮಾಡಿ ಇಂಜೆಕ್ಷನ್ ಮಾಡ್ಕೊಂಬರಕ್ಕೆ ಹೋಗ್ಬೇಕು. ಶ್ರೇಷ್ಠ ಪುಟ್ಟಿ ರೆಡಿ ಆದ್ ನೋಡ್ರಿ. ಇಂಜೆಕ್ಷನ್ ಮಾಡ್ಸ್ಕೊಂಬರಕ್ಕೆ ಅಳಾಕತ್ತಾಳ. ಈಗೇ ಅಳಕ್ಕೆ ಸ್ಟಾರ್ಟ್ ಮಾಡ. ಇಂಜೆಕ್ಷನ್ ಮಾಡ್ಕೊಂಡು ಎಟ್ಟಾರಿ ಇವತ್ತು. ಓಯ್ 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 ಫೋನ್ ಬಂದ್ರೆ ಸಾಕು ನೋಡು. ಏನು ಇನ್ನು ಅಲ್ಲಿ ಹೋಗೋಣ ಐತೆ ನಿಂದು ಜಾತ್ರೆ. ಬಾಬಾ ಪಟ್ನಿವ ನಡಿ. ನಾ ಮ್ಯಾಲಿನ ಸೈಡ್ ಹಾಕಿದ್ದೆ. ನಂದು ಗೊತ್ತಾಗ್ಬಿಟ್ಟಿದೆ. ನನ್ನ ಸೈಡ್ ಹಾಕಿಲ್ಲ. ನನಗೆ ಗೊತ್ತಾಗುತ್ತೆ ಒಂದು ಅಂತ ಹೇಳಿ ಮಾಡ್ಕೊಡ್ತೀನಿ ಅಂತ ನಾ ಹೇಳ್ತೀನಿ. ಇಲ್ಲಿ ಹೋಗೋದು ಒಂದು ಆರು ಆಯ್ತು ಮುಗಿತೀನಿ. ಇನ್ನೊಮ್ಮೆ ಹತ್ತೀನಿ. ಆಯ್ತು 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 ಇಲ್ಲ 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 ಇಲ್ಲ. ನೆನ್ಸ್ಕೊಂಡು ಹೋಗ್ತಾಳಕಿ. ಅದ್ಯಾಗೊಂದು ಮಾಡ್ಸುಮನ, ಅದ ನಿನಗೊಂದು ಮಾಡ್ಸುಮ ಒಲ್ಲ. ಆಯ್ತು 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 ಆಯ್ತು. ಇಂಜೆಕ್ಷನ್ ಮಾಡ್ಕೊಂಬಂದ್ವಿ. ಫುಲ್ ಅಳಾಕತ್ ಬಿಟ್ಟಿದ್ದಿಲ್ಲ ನೋಡ್ರಿ. ಅಲ್ಲಿ 2-3 ಹುಡುಗರು ಇದ್ದು ಅಷ್ಟು ಅಳಿಲ್ಲ. ಈಗೀಗ ಇದು ಲಾಸ್ಟ್ ಇಂಜೆಕ್ಷನ್ ನೋಡ್ರಿ. ಭಾಳ ಪೇನ್ ಹಾಕದ. 3.5 ತಿಂಗಳದು ನೋಡ್ಯಾರ ನೋಡ್ರಿ. ಈಗ ಒಂದು ಸ್ವಲ್ಪ ಗಪ್ಪಾಗ ಮನೆ ಬರ್ನ. ಓಯ್ ಶ್ರೇಷ್ಠ ಪುಟ್ಟಿ ಆಯ್ತು. ಇವರಿಬ್ರು ನೋಡಿ ಹೆಂಗೆ ಕೂತಾರೆ ಈಕಿನ ಮುಂದ್ರಿ. ಈಗ ಹೊಕ್ಕಾರ ಊರಿಗೆ, ಅವ್ರ ಊರಿಗೆ. ಅದಕ್ಕೆ ಕಾಯ್ಕೋತ ನನ್ನ ಕಡೆ ಕೊಡು, ನಿನ್ನ ಕಡೆ ಕೊಡು. ಈಕಿ ನೋಡಿ ಫೋನ್ ನೋಡೋಣ ಹೆಂಗೆ ನೋಡ್ತಾ. ಏನು ನೋಡಾತೀರಿ? ಫೋನ್ ನೋಡಾತೀರಿ? ಫೋನ್ ನೋಡಾತೀರಿ? ಹಾಂ ಹೋಯ್ತು, ಹಾಂ ಹೋಯ್ತು ಹೋಯ್ತು. ಐ ನಗ್ತಾಳ, ಐ ನಗ್ತಾಳ. ಹಾಂ ಹೋಯ್ತು ಹೋಯ್ತಾ. ಈಗೇನು ಅನ್ಸಂಗಿಲ್ಲ ನೋಡ್ರಿ. ರಾತ್ರಿ ಸ್ಟಾರ್ಟ್ ಆಗುತ್ತದು. ರಾತ್ರಿ ಜ್ವರ ಬರ್ತಾವೆ, ಒಂದಿಷ್ಟು ನೋವು ಆಗುತ್ತೆ. ನಿನಗೂ ಬೇಕಾ ಇಂಜೆಕ್ಷನ್? ಅದೇ ಬೇಕಾ? ಮಾಡಿಸ್ಕೊಂಬರ್ಮ ಅದೇ ಪುಟ್ಟಿಗೆ. ಆಮು ಅದೇ ಪುಟ್ಟಿಗೆ ಮಾಡಿಸ್ಕೊಂಬರ್ಮ. ಹಾಂ ಶ್ರೇಷ್ಠ. ಓಯ್ ಬಂಗಾರಿ. ಓನ್ ನೋಡಕತ್ತಾರ ಇವ್ರು. ಓನ್ ಮಾತಾಡ್ತೀರಿ? ಓನ್ ಮಾತಾಡ್ತೀರಿ? ಹಾಂ ಓನ್ ಮಾತಾಡ್ತೀರಿ? ಹ್ಞೂ ಆಯ್ ಓನ್ ಮಾತಾಡ್ತಾರೆ ಇವರು. ಹೊಲಿಗೆ ಹೋಗ್ಕಿರಿ? ಬೂ ಹೋಗ್ಕಿರಿ? ಹ್ಞೂ ಮಧ್ಯಾಹ್ನ ಟೈಮ್ ಬಂದು 2 ಗಂಟೆ ಆಗೈತೆ ನೋಡ್ರಿ. ತಂಗಿ ಬಿಸಿ ರೊಟ್ಟಿ ಮಾಡತ್ತ. ಊಟ ಮಾಡೋಣ ಬರ್ರಿ. 3 hours later. ಈಗ ಸಾಯಂಕಾಲ ಟೈಮ್ ನೋಡ್ರಿ 6 ಗಂಟೆ ಆಗೈತಿ. ಹೊರಗಡೆ ಹೊಂಟಿವಿ. ಹೇಳಿದ್ನಲ್ಲ ನಮ್ಮ ವೇರೇಶಿಗೆ ಬಟ್ಟೆ ತಗೋಬೇಕು. ಬಾಂಬೆ ಸೀರೆಗೆ ನಿನ್ನೆ ಹೋಗ್ಬೇಕು ಅನ್ಕೊಂಡು ನಿನ್ನೆ ಹೋಗೋದಾಗಲಿಲ್ಲ. ಅದಕ್ಕೆ ನಮ್ಮ ತಂಗಿ ನಾನು ರೆಡಿಯಾಗಿ ನೋಡ್ರಿ. ಹಾಗೆ ನಾಳೆ ಶುಕ್ರವಾರ ಪೂಜಾಕ್ಕೆ ಒಂದಿಟ್ಟು ಸಂತಿ ತರುತ್ತೀವಿ. ದಿವ್ಯಾ ತಂದಾಡ್ರಿ ಊರಿಂದ. ಇನ್ನೊಂದು ಕೆಲವೊಂದು ಹಣ್ಣು ತರೋದೈತಿ. ಅದಕ್ಕೆ ನಾನು ಅಕ್ಕಿ ಹೊಂಟಿವಿ. ಬರೀ ಮಾರ್ಕೆಟ್ಗೆ ಹೋಗಿ ಬಾಗೇವಾಡಿ ಮಾರ್ಕೆಟಿಗೆ ಕರೆಕ್ಟ್ ಹೊರಗೆ ಬಂದೆವು. ಮಳೆ ಸ್ಟಾರ್ಟ್ ಆಯ್ತು ನೋಡ್ರಿ. ನಮ್ಮ ಟೈಮ್ ಹೆಂಗೈತಿ. ನಿನ್ನೆನೋ ಜಾತ್ರೆಗೆ ಹೋಗ್ಬೇಕಂತೇಳಿ ನಿಂತಿದ್ದೇವೆ, ಬರಲಿಲ್ಲ. ಹೊರಗೆ ಬಂದ್ವಿ, ಸ್ಟಾರ್ಟ್ ಆಯ್ತು. ಇವತ್ತು ಕರೆಕ್ಟ್ ಹೊರಗೆ ಬಂದ್ವಿ, ಮಳೆ ಸ್ಟಾರ್ಟ್ ಆಗೈತೆ ನೋಡ್ರಿ. ಛತ್ರಿ ಇಟ್ಕೊಂಡು ಹೊಂಟಿವಿ ಆಫ್ಟರ್ ಲಾಂಗ್ ಟೈಮ್. ಇವತ್ತು ನೋಡ್ರಿ ಬಾಗೇವಾಡಿ ಒಳಗೆ ಬಾಂಬೆ ಸೇಲ್ ಬಂದ ಅಂತ ಹೇಳಿಲ್ಲ. ಆ್ಯಕ್ಚುಲಿ ಅದು ಬಿಜಾಪುರ ಭಾಳ ದಿನ ಆಯ್ತು ನೋಡ್ರಿ ಬಂದು. ಇವತ್ತು
ಬಾಗೇವಾಡಿ ಬಂದ ಅಂತ ಅದಕ್ಕೆ ಇಲ್ಲಿ ಹೊಂಟೀವಿ. ಬಿಜಾಪುರ ರೋಡಿಗೆ ಬರ್ತೈತೆ ನೋಡ್ರಿ. ಫ್ರೆಂಡ್ಸ್ ದುಬೈ ಶಾಪಿಂಗ್ ಸೆಂಟರ್, ಬಾಂಬೆ ಶಾಪ್ ಅನ್ನತ್ತೀನಿ, ದುಬೈ ಶಾಪಿಂಗ್ ಸೆಂಟರ್. ನೋಡ್ರಿ ನೈಟ್ ಪ್ಯಾಂಟೇ ಬೇಕಾಗ್ಯಾವ ನಮಗೆ. ಫ್ರಂಟಿಗೆ ಬರೋ ನೈಟ್ ಪ್ಯಾಂಟೇ ಇದಾವೆ ಎಲ್ಲ ಥರ. RS 100 ರೂಪೀಸಿಗೆ 4 ಪೀಸ್ ಇತ್ತು. ಶಾರ್ಟ್ಸ್ ಅದಾವೆ 50 ರೂಪೀಸ್. ಪ್ಯಾಂಟ್ ಅದಾವೆ ನೋಡ್ರಿ ಇವೆಲ್ಲ. ಇವು 80 ರೂಪೀಸ್ ನೋಡ್ರಿ ಪ್ಯಾಂಟ್. ಟೀ ಶರ್ಟ್ ಅದಾವೆ, ಸ್ಲಿಪ್ಪರ್ಸ್ ಅದಾವೆ, ಎಲ್ಲ ಅದಾವೆ. ನೋಡ್ರಿ ಕ್ಯಾಪ್ ಅದಾವು, ಪರ್ಸ್ ಅದಾವೆ, ನ್ಯಾಟಿ ಬ್ಯಾಗ್ ಅದಾವು. ಇಲ್ಲಿ ನೋಡಿ ಎಲ್ಲ ಥರ ಡ್ರೆಸ್ ಅದಾವೆ ನೋಡ್ರಿ. ಅಂದ್ರೆ ಫ್ರಾಕ್ ಅದಾವು, ಸಣ್ಣ ಸಣ್ಣ ಫ್ರಾಕ್. ಆಮೇಲೆ ಮನೆಗೆ ಬೇಕಾಗಿದ್ದು ಇದನ್ನು ಅದಾವೆ ನೋಡ್ರಿ. ಇಲ್ಲಿ ನೋಡಿ ಟಾಪ್ಸ್ ಅದಾವು, ಸಣ್ಣ ಮಕ್ಕಳದು ಅದಾವು, ಮತ್ತು ಕುರ್ತಾ ಸೆಟ್ ಅದಾವು, ಎಲ್ಲ ಥರನೂ ಅದಾವೆ ನೋಡ್ರಿ. ಇದು ಆ್ಯಕ್ಚುಲಿ ಬಾಗೇವಾಡಿ ಒಳಗೆ ನೋಡ್ರಿ ಯಾರಾದರೂ ಇದ್ರೆ ಬಂದು ತೊಗೋಬೋದು ನೋಡ್ರಿ. ಚಲೋ ಅದಾವು. ರೇಟ್ ಎಲ್ಲ ಹಂಗೇನು ಜಾಸ್ತಿ ಇಲ್ಲ ನೋಡ್ರಿ. ನಾರ್ಮಲಿ ಏನು ಸೇಲ್ ರೇಟ್ ಅದಾವಲ್ಲ ಅದೇ ರೇಟ್ ಇದಾವೆ. ಇವೆಲ್ಲ ಇದ್ರೊಳಗೆ ಬಂದವು ನೋಡ್ರಿ. ಆಲ್ಮೋಸ್ಟ್ ಅಲ್ಲಿ ಈಗ ಜಾತ್ರೆ ಒಳಗೆ ಇದೇ ಇದೆ ನೋಡ್ರಿ. 20 ರೂಪೀಸ್ 10 ರೂಪೀಸ್ ಸೇಲೇ ಐತಿ. ಅದೇ ಥರ ಇಲ್ಲಿ ಒಂಥರ ಸೇಲ್ ಐತಿ. ಬಟ್ ಬಟ್ಟೆ ಚಲೋ ಅದಾವೆ ನೋಡ್ರಿ. ಕೆಲವೊಂದು ಹಂಗೇನು ಚೀಪ್ ಅನ್ಸಲ್ಲ. ನಾ ತೊಗೊಂಡಿವಲ್ಲ ನೈಟ್ ಡ್ರೆಸ್ ತೊಗೊಂಡಿವಿ ಪ್ಯಾನಲ್ಲಿ. ಅವನಿಗೆ ನೈಟ್ ಪ್ಯಾಂಟ್ ತೊಗೊಂಡಿವಿ 2. ಚಿನ್ನಗೊಂದು ನೈಟ್ ಪ್ಯಾಂಟ್ ತೊಗೊಂಡೆ ನೋಡ್ರಿ. ಅದು ಚೆಂದ ಇತ್ತು, ಒಂಥರ ಕ್ವಾಲಿಟಿನೂ ಚಲೋ ಅನ್ನಿಸ್ತು. ಹಾಗಾಗಿ ಅದೊಂದು ತೊಗೊಂಡ್ವಿ. 1-2 ಸ್ವಲ್ಪ ಇದು ತೊಗೊಂಡು ಸಮೆ ಟೈಪ್ ಅದ ನೋಡ್ರಿ ಸಣ್ಣ, ಅವು ಚೆಂದಿದ್ದು. ಅವೊಂದೆರಡು ತೊಗೊಂಡ್ವಿ. ಅದು ಜಸ್ಟ್ 20 ರೂಪೀಸ್ ಅಂದರು. ಎಲ್ಲ ತೊಗೊಂಡು ಈ ಸೈಡ್ ನೋಡಾಕತ್ತೀವಿ ನೋಡ್ರಿ. ಆ ಕಡೆ ಸ್ಲಿಪ್ಪರ್ಸ್ ಅದಾವೆ ನೋಡ್ರಿ ಮುಂದ್ಗಡೆ. ಅಲ್ಲಿಷ್ಟು ನೋಡ್ಬೇಕಂತೇಳಿ ಹೊಂಟಿವಿ ನೋಡ್ರಿ. ಇಲ್ಲಿ ಕನ್ಸಾತವಲ್ಲ ಎಲ್ಲ ಥರನೂ ಅದಾವೆ ನೋಡ್ರಿ. ಇಲ್ಲಿ ಮನೆ ಬೇಕಾದ ಕೆಲವೊಂದು ಥಿಂಗ್ಸ್ ಇಲ್ಲೇ ಸಿಗ್ತವೆ ನೋಡ್ರಿ. ನಮ್ಗೆ ಬೇಕಂತ ಹುಡ್ಕಾಡ್ರೆ ಸಿಗಲ್ಲ. ಬಟ್ ಇವತ್ತು ಇಲ್ಲಿ ಬಂದಾಗ ಆಲ್ಮೋಸ್ಟ್ ಎಲ್ಲ ಥರನೂ ಇರ್ತವೆ. ನಮ್ಗೆ ಬೇಕಾಗಿದ್ದು ಆಲ್ಮೋಸ್ಟ್ ಎಲ್ಲನೂ ಇದಾವೆ ನೋಡ್ರಿ. ಇವಾಗ ಪ್ಲೇಟ್ಸ್ ಇದ್ದು, ಪ್ಲೇಟ್ಸ್ ಒಂದು ಸ್ವಲ್ಪ ಸ್ಮಾಲ್ ಪ್ಲೇಟ್ಸ್ ನೋಡ್ರಿ. ಇಷ್ಟಿಷ್ಟೇ ಅವು ಮಸ್ತ್ ಇದೆ ನೋಡ್ರಿ. ಜಸ್ಟ್ 20 ರೂಪೀಸ್ ಇದ್ದು. ಕ್ಲಿಪ್ಸ್ ನೋಡ್ರಿ, ಹುಡುಗಿಯರ್ದು ಕ್ಲಿಪ್ಸ್ ಅಂತೂ ಭಾರಿ ಇದಾವೆ. ಹೇರ್ ಬ್ಯಾಂಡ್ ಕ್ಲಿಪ್ಸ್, ಆಮೇಲೆ ಇವು ಸಣ್ಣ ಸಣ್ಣ ಮಕ್ಕಳದ್ದು ಇದು ಅದೆಲ್ಲ ಮಸ್ತಿದ್ದು. ನಾವು ಒಂದಿಷ್ಟು ನೋಡಿದ್ವಿ. ಬಟ್ ಆಲ್ಮೋಸ್ಟ್ ಈಗ ಜಾತ್ರೆ ತೊಗೊಂಡಿವಲ್ಲ ಹಾಗಾಗಿ ಏನು ತೊಗೊಳಿಲ್ಲ. ಕಪ್ಸ್ ಅದ ನೋಡ್ರಿ ಇಲ್ಲಿ, ಟೀ ಕಪ್, ಆಮೇಲೆ ಬರ್ನಿ ಇದ್ದು, ಮತ್ತು ನೈಟ್ ಪ್ಯಾಂಟ್ ಅದಾವೆ, ಪಡ್ದಾದವು. ಇದು ಸರ್ ನೋಡ್ರಿ ಶೂಸ್, ಆಮೇಲೆ ಸ್ಪೆಕ್ಟ್ ಇವೆಲ್ಲನೂ ಇದ್ದು ನೋಡ್ರಿ. ಇಲ್ಲಿ ಶೂಸ್ ಇದ್ದು, ಸಣ್ಣ ಮಕ್ಕಳದು ಇದು ಮಸ್ತ್ ಇದು ನೋಡ್ರಿ. ಸಣ್ಣ ಮಕ್ಕಳು ಭಾಳ ಚಂದ ಇದೆ. ಇಷ್ಟಿಷ್ಟೇ ಇವೆಲ್ಲ ನೋಡ್ರಿ. ದೊಡ್ಡವ್ರದ್ದು ಅದಾವೆ ಸ್ಲೀಪರ್ಸ್, ಶೂಸ್ ಅದಾವೆ. ಸ್ಲೀಪರ್ಸು ಮಸ್ತ್ ಇದ್ದು ನೋಡ್ರಿ. ಅಂದರೆ ಹೀಲ್ಸ್ ಎಲ್ಲ ಚಲೋ ಇದ್ದು. ನಾ ಹೀಲ್ಸೇ ಒಂದೆರಡು ನೋಡಾತಿದ್ದೆ. ಡೈಲಿ ವೇರ್ ನೋಡ್ರಿ. ಲಾಸ್ಟ್ ನಮ್ಮ ತಂಗಿ ಮ್ಯಾರೇಜ್ನ ತೊಗೊಂಡಿದ್ದೆ. ಅವರು ಜಸ್ಟ್ ಶಾಸ್ತ್ರಿ ಮಾರ್ಕೆಟ್ ಒಳಗೆ ತೊಗೊಂಡಿದ್ದೆ ನೋಡ್ರಿ. 300 ರೂಪೀಸನ್ನ ಕೊಟ್ಟು ಒಂದು 1.5 ಇಯರ್ ಆಯ್ತು ನೋಡ್ರಿ. ಏನೂ ಆಗಿಲ್ಲ. ಬಟ್ ಇಲ್ಲಿ ಒಂದು ಕೆಲವೊಂದು ಅನ್ಕೋತೀವಿ ಚಲೋ ಬರೋಂಗಿಲ್ಲ, ಕ್ವಾಲಿಟಿ ಇರೋಂಗಿಲ್ಲ ಅಂಥೇಳಿ. ಬಟ್ ಹಾಗೇನಿಲ್ಲ ನೋಡ್ರಿ. ನಾವು ಹೆಂಗೆ ಯೂಸ್ ಮಾಡ್ತೀವಿ ಅದ್ರ ಮ್ಯಾಗ ಇರುತ್ತೆ. ತೊಗೊಂಡ್ಮೇಲೆ ಹಾಕೊಂಡ್ಮ್ಯಾಗ ನಾ ಡೈಲಿ ವೇರ್ ಜಾಸ್ತಿ ನೀರು ಹಾಕ್ಲಿಕ್ಕಂದೇನು ಚಲೋ ಬರ್ತಾವೆ, ಏನೋ ಇದು ಆಗಂಗಿಲ್ಲ. ಹಾಗಾಗಿ ನಾ ಎಷ್ಟೆಲ್ಲ ತೊಗೊಂಡಿಲ್ಲ. 2-3 ವರ್ಷ ತನಕ ಬಂದ ನೋಡ್ರಿ. ಏನೂ ಆಗಿಲ್ಲ. ಇದೇ ಥರ ಸೇಲ್ ಒಳಗೆ ತೊಗೊಂಡಿದ್ದು ಅದಾವು. ಮತ್ತು ಆಮೇಲೆ ಬಾಟಾ ಒಳಗೂ ತೊಗೊಂಡಿದ್ದವು, ಬಾಟಾ ಶೋರೂಮ್ ತೊಗೊಂಡಿದ್ದು ಎಲ್ಲ ಥರದ. ಒಂದು 2-3 ನೋಡಿದೆ. ಬಟ್ ಸರಿ ಅನಿಸ್ಲಿಲ್ಲ, ಬಿಟ್ಟೆ ನೋಡ್ರಿ. ಅಲ್ಲಿಂದ ಮುಗಿಸ್ಕೊಂಡು ಮಾರ್ಕೆಟ್ ಕಡೆ ಬಂದು ನೋಡ್ರಿ. ನಾಳೆ ಶುಕ್ರವಾರ ಪೂಜಾ ಅಂತ ಹೇಳಿದ್ನಲ್ಲ, ಬಾಳೆ ತಿಂಡದೆಲ್ಲ ತೊಗೋಬೇಕಂತೇಳಿ ಫುಲ್ ಫ್ರೆಶ್ ಇದ್ದು ನೋಡ್ರಿ. ಮಸ್ತ್ ಜಸ್ಟ್ 50 ರೂಪೀಸ್ ಜೋಡಿ ನೋಡ್ರಿ. ಇದೇ ಬಿಜಾಪುರನ ನೋಡ್ರಿ. 100, 120, 150 ರೂಪಾಯಿ ಇತ್ತು. ಎಲ್ಲರ ಒಂದು ಸಣ್ಣ ಅಷ್ಟೇ 80 ರೂಪಾಯಿ ಇದ್ದು. ಬಟ್ ಇಲ್ಲಿ ಎಲ್ಲ ಕಲೆಗೆ ಹೋದ್ರೂ 50 ರೂಪಾಯಿ ಅಂದರು. ಅಲ್ಲಿಷ್ಟು ಬಾಳೆ ದಿನ ತೊಗೊಂಬಂದು ಇಲ್ಲಿ ಫ್ರೂಟ್ಸ್ ತೊಗೊಳಕತ್ತೀನಿ ನೋಡ್ರಿ. ಎಲ್ಲೊಂದ್ಸಲ ಬರೀ ಇಲ್ಲಿ ಫ್ರೂಟ್ಸ್ ತೊಗೊಂಡು ಹೋಗೋಮತ್ತೀನಿ. ಮನೆಗೆ ಟೈಮ್ ಆಗೈತಿ. ಹೊರಗೆ ಹೋಗಿ ಡ್ರೆಸ್, ಆಮೇಲೆ ಬಾಳೆ ಬಚ್ಚಿ ಇದೆಲ್ಲ ತೊಗೊಂಬಂದೆ ನೋಡ್ರಿ. ನಾಳೆ ಪೂಜೆ ಆಯ್ತು ಅಂತ ಹೇಳಿದ್ನಲ್ಲ, ಪೂಜಾಕ್ಕೂ ನೋಡ್ರಿ ಅವು ತೊಗೊಂಬಂದ್ವಿ. ಈ ಕಡೆ ಹಣ್ಣು ತೊಗೊಂಬಂದ್ವಿ. ಮತ್ತು ಆಮೇಲೆ ಸೇಲಿಗೆ ಹೋಗಿದ್ವಿ. ಹೋಗಿ ಈಗ ಬಂದು ನೋಡಿ ಮಳೆ ಒಂದು ಬರಾಕತ್ತಿತ್ತು. ಮತ್ತು ಒಂದು ಸ್ವಲ್ಪ ತಗೊಂಡು ನಿಂತತ್ ನೋಡ್ರಿ. ಈಗ ಬರೀ ರಾತ್ರಿ ಊಟಕ್ಕೆ ನಮ್ಮ ತಂಗಿ ಅಡುಗೆ ಅಡುಗೆ ಮಾಡಿ ಈಗ ಊರಿಗೆ ಹೋಗ್ಬೇಕಂತ ರೆಡಿ ಆಗಿದ್ಲು. ಮತ್ತು ಲೇಟ್ ಆಯ್ತು. ಮನೆಯವ್ರು ಪೂಜೆಗೆ ಹೋಗಿದ್ರು. ಇಲ್ಲಿ ಬಿಸಿ ಚಪಾತಿ ಮಾಡತ್ತ. ನಮ್ದೇನು ಉಪವಾಸ ಇತ್ತು ನೋಡ್ರಿ. ಅಂದ್ರೆ ಉಪವಾಸ ಇತ್ತು. ಈಗ ನಮ್ಮನ್ನ ನಮ್ಮನೆ ಊಟ ಮಾಡ್ತಾರೆ, ನಾವೇನು ಊಟ ಮಾಡೋಂಗಿಲ್ಲ. ಅವರು ಪೂಜೆಗೆ ಹೋಗಿದ್ರು. ತಂಗಿ ಅದು ಊಟ ಮಾಡಿ ಹೊಂಟ್ರು ಅವರು ನೋಡ್ರಿ. ಸಾನೋ ದಿನ ಅವೆಲ್ಲ ಮುಕ್ಕೊಂಡಾರ. ನಮ್ಮ ತಂಗಿ ಊರಿಗೆ ಹೊಂಟ್ಲು ನೋಡ್ರಿ. ಟೈಮ್ 3 ರಾತ್ರಿ 10 ಗಂಟೆ ಆಯಿತು. ಅವ್ರದ್ದು ನಾಳೆ ಶುಕ್ರವಾರ ಪೂಜೆ ಆಯ್ತು ಅವ್ರ ಮನ್ಯಾಗ. ಅಲ್ಲಿ ಅಕ್ಕಿನೂ ಮುತ್ತೈದೆರು ಮಾಡಬೇಕು. ಹಾಗಾಗಿ ಹೊಂಟಾರ ನೋಡ್ರಿ. ಹೆಂಗೂ ನಾಳೆ ನಾ ಇರ್ತೀನಿ ಅಂಥೇಳಿ ನೋಡ್ರಿ. ಅವ್ರ ಲಗೇಜ್ಗಳು ನೋಡ್ರಿ. ಇಲ್ಲಿ ಲಗೇಜ್ ನೋಡ್ರಿ. ಅದಕ್ಕೆ ಲಗೇಜ್ ಸಂಬಂಧ ನಿಂತಾಳ್ರಿ. ಇಲ್ಲಿಕಂದು ಬಸ್ಸಿಗೆ ಹೋಗ್ಬಿಡ್ತಿದ್ಲು. ಇಷ್ಟು ಪೂಜಾ ಸಂತಿ ಇಷ್ಟು ತೊಗೊಂಡಲ್ರಿ. ಎಲ್ಲ ಜಾಸ್ತಿ ಆಗ್ಬಿಟ್ಟವು. ಇಬ್ರು ಹುಡುಗರು ಮಲ್ಕೊಂಡಾರ ನೋಡ್ರಿ. ಚೀಲಗಳು ಎಸಿದಾವ. ಪೂಜಾ ಸಾಮಾನು ಇಷ್ಟ ಅದಾವಲ್ಲ, ಹಂಗಾಗಿ ಭಾಳ ಆಗ್ಯಾವ. ಬ್ಯಾಗ್ ಅದೆಲ್ಲ ತೊಗೊಂಡಿಲ್ಲ ಹುಡುಗರ್ದು. ಸ್ಕೂಲ್ ಬ್ಯಾಗ್ ಅದು ಈಗ ಹೊರಗಿಟ್ಟಿಯನ್ನ ಇಕ್ಕಿ ನೋಡ್ರಿ. ನಿದ್ಗನಾಗ ಎಬ್ಸಿರು ಒಳಂಗೆ ಇಲ್ಲ ನೋಡ್ರಿ.
ಊರೆಲ್ಲ ರೀತಿಗಾರ ಎಬ್ಸಿರು ಸುಮ್ಮನೆ ಹೇಳ್ತಾ ನೋಡಿ ಚಪ್ಪಲ್ ಎಲ್ಲ ಹೋದ್ರ ಆಕಿ ಭಾಳ ಜಬದ ಆಕಿನಿ ಯಾಕಡೆ ಕಳ್ಸಿರು ಹೋಗಲ್ಲ ಆಕಿ ಸೀದಾ ಎಲ್ಲ ಕಲ್ಲೇ ಹೋಗ್ಕಾಳ ಆಕಿ ಹೋ ಬಾ ಆಶಾ ಹಾಂ ಹೋಗ್ಬರ್ರಿ ತಂಗಿ ಇದೆಲ್ಲ ಊರಿಗೆ ಹೋದ್ರೆ ಮನೆ ಆಗ್ತದ ಎಲ್ಲ ಲಗೇಜ್ ಹತ್ಕೊಂಡು ಹೋದ ತಂಗಿ ಮಕ್ಕಳು ಹೋದ್ರು ಊರಿಗೆ ನಾಳೆ ಪೂಜೆ ಮಾಡಬೇಕು ನಮ್ಮ ಮಮ್ಮಿ ನಂದು ಒಪ್ಪತ್ತಿತ್ತು ಇಬ್ಬರು ಚೂಡ ತಿಂದ ಚಾ ಕುಡಿಯಾಕತ್ತೀವಿ ಒಳಗಡೆ ನೋಡಿ ಬರ್ಸನ್ ಕಟ್ಟಿದೆಲ್ಲ ಒರ್ಸ್ಕೊಂಡು ಕ್ಲೀನ್ ಮಾಡೀನಿ ಇನ್ನೊಂದಿಷ್ಟು ಬಾಂಡೆ ಇದಾವೆ ಬಾಂಡೆ ತಿಕ್ಕಿ ಮಲ್ಕೋಬೇಕಂತ ಈಗ ಮಕ್ಕಳು ಜಲ್ದಿ ಹೇಳ್ಬೇಕು ನೋಡ್ರಿ ನಾಳೆ ಶುಕ್ರವಾರ ಐತೆ ಅಂತ ಹೇಳಿದ್ನಲ್ಲ ಚಿನ್ನು ಜಸ್ಟ್ ಕಾಲ್ ಮಾಡಿದ್ದ ಅವನು ನೋಡ್ರಿ ನಾಳೆ ಕಾಂಪಿಟೇಷನ್ ಆಗಸ್ಟ್ 50 ಐತಲ್ಲ ಇಂಡಿಪೆಂಡೆನ್ಸ್ ಡೇದ ಸ್ಪೀಚ್ ಐತೆ ಒಂದು ಏನು ಮಾಡ್ತಾನೆ ಗೊತ್ತಿಲ್ಲ ನಾವಂತೂ ಪ್ರಾಕ್ಟೀಸೇ ಮಾಡಿಸಿಲ್ಲ ಅವನಿಗೆ ಯಾಕಂದ್ರೆ ಇದನ್ನ ಎಲ್ಲೇ ಇದ ನೋಡ್ರಿ ಇಲ್ಲಿದ್ನಲ್ಲ ಹಂಗಾಗಿ ಏನು ಜಾಸ್ತಿ ಪ್ರಾಕ್ಟೀಸ್ ಮಾಡಿಸಿಲ್ಲ ಹೇಳ್ತೀನಿ ನಮ್ಮ ಅನಾಥನ ಹೇಳತ್ತೇಳಿ ನೋಡ್ರಿ ಬರೀ ಚಾ ಕುಡ್ದು ಏನು ಮಲ್ಕೊಂಡ್ಬಿಡ್ತೀನಿ ಇವತ್ತಿನ ನಾವು ಇಲ್ಲಿಗೆ ಏನು ಮಾಡ್ತೀನಿ ನೋಡ್ರಿ ಇವತ್ತು ನೋಡಿ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್ ಈ ವಿಡಿಯೋ ನೋಡಿರಿ ಎಷ್ಟು ಲೇಟ್ ಆಗಿಬಿಡ್ತದೆ ಗೊತ್ತಿಲ್ಲ ಆ್ಯಕ್ಚುಲಿ ಇವತ್ತು ಗುರುವಾರ ನಾನು ಲಾಸ್ಟ್ ಫ್ರೈಡೇದೇ ಏನಪ್ಪ ಇಟ್ಟಿಲ್ಲ ಯಾಕಂದ್ರೆ ಇವತ್ತಿನ ದಿವಸ ಈ ಕಡೆ ಬಂದುಬಿಟ್ಟೆ ನಾನು ಬಂದಿಂದ ಅಲ್ಲಿ ವೈಫೈ ಇರ್ತಿತ್ತು ನೆಟ್ ಇರ್ತಿತ್ತು ಹಾಗಾಗಿ ಕಂಟಿನ್ಯೂ ಆಗಿಬಿಡ್ತಿದ್ದೆ ಮನ್ಯಾಗ ಇಲ್ಲಿ ನೆಟ್ದು ಪ್ರಾಬ್ಲಮ್ ಐತಿ ನೆಟ್ವರ್ಕು ಬರೋಂಗಿಲ್ಲ ಹಾಗಾಗಿ ಒನ್ಸ್ ಅಗೇನ್ ಸಾರಿ ನೋಡಿರಿ ಲೇಟಾಗೆಲ್ಲ ಅಪ್ಲೋಡ್ ಆಗ್ತಾವೆ ಓಕೆ ಬಾಯ್ ಗುಡ್ ನೈಟ್